ಕುಮಾರಕೃಪಾ ಗೆಸ್ಟ್ ಹೌಸ್ ಈಗ ಅದನ್ನು ಮನೆ ಮಾಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ಈಗ ಅದನ್ನು ಮನೆ ಮಾಡ್ಕೊಳ್ಳೋದಿರಲಿ. ನನಗೆ ಡೌಟು ಏನಾದರೂ ಈಗೇನು ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷವೂ ಇವ್ರು ಏನಾದರೂ ಮುಂದುವರೆದು ಬಿಟ್ಟರು ವಿಧಾನಸೌಧ ಏನು ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ. ಕುಮಾರಕೃಪಾ ಗೆಸ್ಟ್ ಹೌಸ್ ಈಗ ಅದನ್ನು ಮನೆ ಮಾಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ಈಗ ಅದನ್ನು ಮನೆ ಮಾಡ್ಕೊಳ್ಳೋದಿರಲಿ. ನನಗೆ ಡೌಟು ಏನಾದರೂ ಈಗೇನು ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷವೂ ಇವ್ರು ಏನಾದರೂ ಮುಂದುವರೆದು ಬಿಟ್ಟರು ವಿಧಾನಸೌಧ ಏನು ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ. CMTನ ಒಂದು ಸಂಸ್ಥೆ ಅತ್ಯಂತ ಅದ್ಭುತವಾದಂಥ ರೀತಿಯಲ್ಲಿ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ಟೆಕ್ನಾಲಜಿಗಳನ್ನು ಇವತ್ತು ಹೊರದೇಶಗಳಿಂದ ನಾವು ತರಬೇಕಾದಂಥ ಪರಿಸ್ಥಿತಿಗಳೇನಿತ್ತು, ಆ ಸೆನ್ಸಿಟಿವ್ ಟೆಕ್ನಾಲಜಿಗಳನ್ನು ಇವತ್ತು ಇಲ್ಲೇ ಇಲ್ಲಿರ್ತಕ್ಕಂಥ ನಮ್ಮ ವಿಜ್ಞಾನಿಗಳು, ಹಲವಾರು ಆ ವಿಜ್ಞಾನಿಗಳ ಜೊತೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಅತ್ಯಂತ ಯಶಸ್ವಿಯಾಗಿ ಚಂದ್ರಯಾನಗೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳಿರ್ಬೋದು, ಡಿಫೆನ್ಸ್ಗೆ ಮತ್ತು ಆಟೋಮೊಬೈಲ್ ಇಂಡಸ್ಟ್ರಿಗಳಿಗೆ ಇವತ್ತು ಹಲವಾರು ರೀತಿಯ ಸೆನ್ಸಿಟಿವ್ ಮೆಟೀರಿಯಲ್ಗಳನ್ನು ನಾವೇನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಅದನ್ನು ಆತ್ಮನಿರ್ಭರ್ನ ಕಾರ್ಯಕ್ರಮದ ಅಡಿಯಲ್ಲಿ CMTI ಮುಖಾಂತರ ನಮ್ಮ ರಾಜ್ಯದಲ್ಲೇ, ನಮ್ಮ ದೇಶದಲ್ಲೇ ಎಲ್ಲರಿಗೂ ಆ ಟೆಕ್ನಾಲಜಿಗಳು ದೊರಕಬೇಕು ಅಂತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಇಲ್ಲಿ ಇವತ್ತು ಏನು ಇನ್ವೆಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಇಲ್ಲಿಯ ಸಿಬ್ಬಂದಿಗಳು ಮತ್ತು ನಮ್ಮ ಹನುಮಯ್ಯನವರ ನೇತೃತ್ವದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳ ಅದ್ಭುತವಾಗಿ ಇವತ್ತು ಭಾಳ ದಾಪುಗಾಲಿನಲ್ಲಿ ಈ ಟೆಕ್ನಾಲಜಿಗಳನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಂಸ್ಥೆ ಯಶಸ್ವಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾಯಿದೆ. 65ನೇ ವರ್ಷದ ಫೌಂಡರ್ಸ್ ಡೇ ಇವತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೀವಿ. ನೋಡಿದೆ, ಫೈನಲ್ ನೋಟಿಫಿಕೇಷನ್ ಮಾಡಿದ್ದಾರೆ. ಇವತ್ತಿನವರೆಗೆ ಆ ಒಂದು ರೈತರ ನೋವು ಕಳೆದ ಸುಮಾರು 450-470 ದಿನಗಳಿಂದ ನಿರಂತರವಾಗಿ ಅಲ್ಲಿಯ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೃಷಿ ಕೆಲಸಗಳು ನಡೀತಾ ಇದೆ. ತೆಂಗಿನ ತೋಟ, ಅಡಿಕೆ ತೋಟಗಳು, ರೇಷ್ಮೆ ಬೆಳೆ ಬೆಳೆಯತಕ್ಕಂಥದ್ದು, ಎಲ್ಲ ರೀತಿಯ ಒಂದು ಹೈನುಗಾರಿಕೆಯಲ್ಲಿ ಈಗ ತಿಂಗಳಿಗೆ 6 ಲಕ್ಷ ಲೀಟ್ರೇನೋ ಹಾಲನ್ನು ಹಾಕ್ತಾಯಿದ್ದೀವಿ ಅಂತಾರೆ.